SSLC ಎಕ್ಸಾಮ್ಸ್ ನಡೀತಾ ಇದೆ. ಎಕ್ಸಾಮ್ಸ್ ಅಂತಂದ್ರೇನೆ ಒಂದು ರೀತಿ ಭಯ, ಆತಂಕ. ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುವಲ್ಲಿ SSLC ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದ್ರಿಂದ SSLC ಎಕ್ಸಾಮ್ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹುಮುಖ್ಯ ಘಟ್ಟ. ಇಂತಹ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬರೆದಂತಹ ಆನ್ಸರ್ ಶೀಟ್ಗಳನ್ನು ತೆಗೆದುಕೊಂಡು ಹೋಗುವಾಗ ಆದಂತಹ ಲೋಪ ಮತ್ತು ಅಲ್ಲಿ ಆಗ್ತಾ ಇರುವಂತಹ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಒಂದು ರೀತಿ ವಲ್ನರಬಿಲಿಟಿ ಜನರನ್ನು ಪ್ರಶ್ನೆ ಮಾಡುವ ಹಾಗೆ ಮಾಡಿದೆ. ಯಾಕೆ ಅಂತಂದರೆ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು, ಕಾನೂನುಗಳನ್ನು, ಶಿಸ್ತುಗಳನ್ನು ಉಲ್ಲಂಘಿಸಿದೆ ಸಿಬ್ಬಂದಿ. ಉತ್ತರ ಪತ್ರಿಕೆಗಳನ್ನು ಓಪನ್ ಆಗಿ ಬೈಕ್ನಲ್ಲಿ ಸಾಗಾಟ ಮಾಡ್ತಾ ಇದ್ದಾರೆ. ಪರೀಕ್ಷೆ ನಂತರ ಯಾವುದೇ ಭದ್ರತೆ ಇಲ್ಲದೆ ಬೈಕ್ನಲ್ಲಿ ಉತ್ತರ ಪತ್ರಿಕೆಗಳ ರವಾನೆ ಮಾಡ್ತಾ ಇರುವಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ಪರೀಕ್ಷಾ ಸಿಟ್ಟಿಂಗ್ ಸ್ಕ್ವಾಡ್ SR ಬೆಳಗಲಿ ಮತ್ತು D ದರ್ಜೆ ನೌಕರರಿಂದ ಈ ಎಡವಟ್ಟು ನಡೆದಿದೆ. ಪ್ರಶ್ನೆ ಪತ್ರಿಕೆ ತರುವಾಗ ಇರುವ ಭದ್ರತೆ ಉತ್ತರ ಪತ್ರಿಕೆಗಳನ್ನು ತೆಗೆದುಕೊಂಡು ಹೋಗುವಾಗ ಯಾಕಿಲ್ಲ? ಬೆಳಗಾವಿ ಜಿಲ್ಲೆ ಮೂಡಲಗಿಯ ಉಮಾಬಾಯಿ ಪ್ರೌಢಶಾಲಾ ಪರೀಕ್ಷಾ ಕೇಂದ್ರದಲ್ಲಿ ಈ ನಿರ್ಲಕ್ಷ್ಯ ನಡೆದಿದೆ. ನೋಡಿ, ಸೀಲ್ಡ್ ಆನ್ಸರ್ ಶೀಟ್ಗಳನ್ನು ವಿದೌಟ್ ಎನಿ ಸೆಕ್ಯೂರಿಟಿ, ಯಾವುದೇ ರೀತಿಯಾದಂಥ ರೂಲ್ಸು ರೆಗ್ಯುಲೇಷನ್ಸು ಫಾಲೋ ಮಾಡದೆ ಇಬ್ಬರು ವ್ಯಕ್ತಿಗಳು ಅವರು ನಿಜಕ್ಕೂ ಕೂಡ ಆಥರೈಸ್ಡ್ ಪರ್ಸನ್ಸಾ? ಅವರಿಗೆ ಯಾವುದೇ ರೀತಿಯಾದಂತಹ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ವಾ? ಯಾವುದೇ ಸೆಕ್ಯೂರಿಟಿ ಇಲ್ವಾ? ಸೊ ಈ ರೀತಿಯಾಗಿ ಆನ್ಸರ್ ಶೀಟ್ಗಳನ್ನು ಬೈಕ್ನಲ್ಲಿ ಎಲ್ಲಿಗೆ ತೊಗೊಂಡೋಗ್ತಾರೆ, ಹೇಗೆ ತೊಗೊಂಡೋಗ್ತಾರೆ?